ಇಷ್ಟು ವರ್ಷಗಳ ಜರ್ನಿಯನ್ನ ನೋಡ್ಕೊಂಡು ಬರೋದಿದ್ರೆ ಈ ಹಿಂದೆ ನೀವು ಥಿಂಕ್ ಮಾಡ್ತಾ ಇದ್ದಿದ್ದಕ್ಕೂ ಇವತ್ತು ನೀವು ಥಿಂಕ್ ಮಾಡ್ತಾ ಇರೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ತುಂಬ ವ್ಯತ್ಯಾಸ ಇದೆ. ನಾನು ಇದನ್ನು ಹೇಳಲೇಬೇಕು. ನನಗೆ ಮುಂಚೆ ತುಂಬ ಎಂಗ್ಸೈಟಿ ಪ್ರಾಬ್ಲಮ್ ಆಯಿತು, ಒಂದು ಮೋಡ್ ಆಫ್ ಲೈಫಲ್ಲಿ ಡಿಪ್ರೆಷನ್ನೂ ಆಗಿತ್ತು. ಸೊ ಇವಾಗ ಟಚ್ ವುಡ್ ಅದು ಏನೂ ಇಲ್ಲ. ಯಾಕಂತಂದರೆ ನನ್ನ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಡಾಕ್ಟ್ರ್ ಹೇಳಿದ್ದು ಡೆತ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ಇದು ಏನು ಅಂತಂದರೆ ಇದು ಸುಮಾರು ಜನಕ್ಕೂ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಆಫ್ ದ ಪೀಪಲ್ ಹೂ ವಿಲ್ ಬಿ ಆನ್ ದ ಆಪ್ರೇಷನ್ ಥಿಯೇಟರ್ ಮೇಲೆ, ಆಪ್ರೇಷನ್ ಟೇಬಲ್ ಮೇಲೆ ಮಲಗಿದವ್ರಿಗೆ ಈ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಡಾಕ್ಟ್ರ್ ಹೇಳಿದ್ರು ಸುಮಾರು ವಿಡಿಯೋಸ್ ಇದೆ ಆ ಥರದ್ದು ನಿಯರ್ ಟು ಡೆತ್ ಎಕ್ಸ್ಪೀರಿಯನ್ಸನ್ನು ನೀವು ತೆಗೆದು ನೋಡಬಹುದು ಅಂತ. ಬಟ್ ಇದು ನನಗೆ ಯಾಕಾಯಿತೋ ನನಗೆ ಗೊತ್ತಿಲ್ಲ. ಬಟ್ ಆ ಎಕ್ಸ್ಪೀರಿಯನ್ಸ್ ಆದಮೇಲೆ ನನ್ನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಗಿ ಹೋಗಿದೆ. ಹೆಂಗಿದ್ರೆ ಬ್ಲ್ಯಾಕ್ ಇದ್ದಿದ್ದು ವೈಟ್ ಅಂತ ಹೇಳ್ತಾರೆ, ಅಥವಾ ವೈಟ್ ಇದ್ದಿದ್ದು ಬ್ಲ್ಯಾಕ್ ಅಂತ ಹೇಳ್ತಾರೆ, ಹಾಗೆ ತುಂಬ ಚೇಂಜ್ ಆಗಿ ಹೋಗಿದೆ. ಇವಾಗ ನಾನು ತುಂಬ ಕಾಮ್ ಆಗಿರ್ತೀನಿ, ಪೀಸ್ಫುಲ್ ಆಗಿರ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಆ್ಯಂಡ್ ಮೋರ್ ಸ್ಪಿರಿಚುವಲ್ ಆಗಿದ್ದೀನಿ. ಸೊ ಈ ಜರ್ನಿ ಒಂಥರ ತುಂಬ ಚೆನ್ನಾಗಿದೆ. ಇದು ಯಾಕೆ ನಂಗೆ ಮೊದಲೇ ಆಗಲಿಲ್ಲ ಅಂತ ಅನಿಸುತ್ತೆ. ಬಟ್ ಬೇಡ, ಎಲ್ಲರಿಗೂ ಆಗೋದದು. ಸೊ ಬೈ ಗಾಡ್ ಗ್ರೇಸ್ ಇವಾಗ ಲೈಫ್ ತುಂಬ ಚೆನ್ನಾಗಿದೆ. ಇವತ್ತು ಜೀವನದಲ್ಲಿ ನಮ್ಮ ಹತ್ರ ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ, ನನಗೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಿಲ್ಲ, ಅಥವಾ ನಮ್ಮ ಬಗ್ಗೆ ಜನ ಬೇಜಾರು ಮಾಡ್ಕೊಂಡ್ರು, ಹಿಂಗೆ ಸಾಕಷ್ಟು ರೀಸನ್ ಇಟ್ಕೊಂಡು ನಾವು ಬೇಸರ ಮಾಡ್ಕೋತೀವಿ, ಅಳ್ತಾ ಇರ್ತೀವಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಇವತ್ತು? ಅಂದ್ರೆ ಕೆಲವೊಂದ್ಸಲ ನಾವು ಒಬ್ಬರನ್ನ ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡು ಬೇಜಾರು ಮಾಡ್ಕೋತಾ ಇರ್ತೀವಿ. ಅವ್ರಿಗೆ ಅದೆಲ್ಲ ಸಿಗ್ತಾ ಇದೆ, ನನಗೆ ಯಾಕೆ ಸಿಗ್ತಿಲ್ಲ, ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ, ನಾನು ಏನ್ ಮಾಡಿದೀನಿ, ಯಾಕೆ ನನ್ ದೇವ್ರು ಈ ತರ ಕಷ್ಟ ಕೊಟ್ಟ ಅಂತ. ನೀವು ಎಷ್ಟು ಕ್ವಶನ್ಸ್ ಕೇಳಿದ್ರಿ ಅಷ್ಟಕ್ಕೂ ಆನ್ಸರ್ ಒಂದೇ ಬುಕ್ಕಲ್ಲಿದೆ, ಭಗವದ್ಗೀತೆ. ಆ ಭಗವದ್ಗೀತೆನ ಇವಾಗಿನ ಯಂಗ್ ಜನ್ರೇಷನ್, ನೀವು ಇವಾಗ ನನ್ನ ಮಗಳ ವಯಸ್ಸಿಂದ ಹಿಡಿದು ದೊಡ್ಡೋರ್ವರೆಗೂ ನಿಮಗೆ ಏನೇನು ಪ್ರಾಬ್ಲಮ್ ಬೇಕೋ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಭಗವದ್ಗೀತೆನಲ್ಲಿದೆ. ಆ್ಯಕ್ಚುಲಿ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಇಂಡಿಯನ್ಸ್ ಇದನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಭಗವದ್ಗೀತೆ ಓದೋರಿಗೆ ಇದು ಡೆಫಿನೆಟ್ಲಿ ಗೊತ್ತಿರುತ್ತೆ. ಚಿಕ್ಕ ವಯಸ್ಸವ್ರಿಗೆ ಅವ್ರದ್ದೇ ಆದ ರೀತಿಯಲ್ಲಿ ಭಗವದ್ಗೀತೆ ಅದು ಅವ್ರಿಗೆ ಕಾಣಿಸುತ್ತೆ, ದೊಡ್ಡವರಿಗೆ ಅವ್ರದ್ದೇ ಆದ ಮಧ್ಯ ವಯಸ್ಕನವರಿಗೆ ಕಾಣಿಸುತ್ತೆ, ಹಾಗೆ ಏಜ್ ಆದವರಿಗೆ. ಇವಾಗ ಹೆಂಗೆ ಮಾಡ್ಬಿಟ್ಟಿದ್ದಾರೆ ಅಂದರೆ ಭಗವದ್ಗೀತೆ ಏಜ್ ಆದವ್ರು ಓದೋದು, ಮನೆಯಲ್ಲಿ ಎಲ್ಲ ಮಾಡಿ ರಿಟೈರ್ಮೆಂಟ್ ಆದವ್ರು ಓದೋದು ಅಂತಿದೆ. ನೋ, ವೆರಿ ರಾಂಗ್. ಭಗವದ್ಗೀತೆನ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಅಳವಡಿಸೋಕ್ಕೆ ಕಲಿಬೇಕು. ಯಾಕಂದರೆ ನಮ್ಮ ಜೀವನದಲ್ಲಿ ಇವಾಗಿನ ಜನ್ರೇಷನಲ್ಲಿ ಚಿಕ್ಕ ಏಜಲ್ಲಿ ಡಿಪ್ರೆಷನ್ನು, ಎಂಗ್ಸೈಟಿ ಪ್ರಾಬ್ಲಮ್ಮು, ಸೂಸೈಡ್ ಅಟೆಂಪ್ಟು, ಇದು ಎಲ್ಲ ನಡೀತಿದೆ. ಇದು ಎಲ್ಲದಕ್ಕೂ ಸೊಲ್ಯೂಷನ್ ಭಗವದ್ಗೀತೆನ ಓದೋರು ಯಾರೂ ಇಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ದಯವಿಟ್ಟು ಇದನ್ನು ನೋಡೋರಿಗೆ ಹೇಳ್ತೀನಿ, ಲೈಫಲ್ಲಿ ಒಂದು ಸತಿನಾದರೂ ಭಗವದ್ಗೀತೆನ ಓದಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಲೈಫಲ್ಲಿ ಇವಾಗ ಯಾವುದೇ ಪ್ರಾಬ್ಲಮ್ ನಡೀತಿರಲಿ ಅದರಲ್ಲಿ ಸೊಲ್ಯೂಷನ್ ಇದ್ದೇ ಇದೆ. ಯಾಕೆ ಹಿಂಗೆ ಒಂದೇ ನಕ್ಷತ್ರದಲ್ಲಿ ಒಂದೇ ಅಣ್ಣ ತಮ್ಮ ಒಂದೇ ತಾಯಿ ಹೊಟ್ಟೆನಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದ್ರು, ಇಬ್ಬರದು ಹಣೆ ಬರ ಬೇರೆ ಬೇರೆ ಇರುತ್ತೆ. ಯಾಕೆ? ಅದ್ರದ್ದು ನಿಮ್ಮ ಪಾಸ್ಟ್ ಕರ್ಮದಿಂದ ಹಿಡಿದು ನಿಮ್ಮ ಫ್ಯೂಚರ್ ಬಗ್ಗೆನೂ ಎಲ್ಲದರಲ್ಲೂ ಭಗವದ್ಗೀತೆನಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಆದರೆ ದಯವಿಟ್ಟು ಅದನ್ನು ಓದಿ, ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಅಂದ್ರೆ ಈಗ ನೀವು ಲೈಫನ್ನು ಹೇಗೆ ನೋಡ್ತಿದ್ದೀರಾ ಮೇಡಮ್? ಕಷ್ಟಗಳೆಲ್ಲ ಬಂದಾಗ ನಿಮ್ಮ ಥಾಟ್ ಪ್ರೊಸೆಸ್ ಹೇಗಿರುತ್ತೆ? ನಾನು ನಿಜ ಹೇಳ್ತೀನಿ, ಕಷ್ಟಗಳು ಬಂದಾಗಲಿ ಸುಖ ಬಂದಾಗಲಿ ಕೃಷ್ಣ ಒಂದೇ ಒಂದು ಲೈನ್ ಹೇಳಿರೋದು, ಈ ಸಮಯ ಕಳೆದು ಹೋಗುತ್ತೆ. ಸೊ ಅದನ್ನೇ ನಾನು ಲೈಫಲ್ಲಿ ಇವಾಗ ಅಳವಡಿಸ್ಕೊಂಡಿರೋದು. ಸೊ ನಾನು ಯಾವ ಕಷ್ಟಕ್ಕೂ ಹೆದರಲ್ಲ, ಯಾವ ಸುಖಕ್ಕೂ ಹಿಗ್ಗಲ್ಲ. ಸೊ ಮೈ ಲೈಫ್ ಈಸ್ ವೆರಿ ಹ್ಯಾಪಿ. ಇದನ್ನು ನೀವು ಕಷ್ಟ ಬಂದಾಗ ಇದು ಅಂದ್ಕೊಂಡು ನೋಡಿ, ನಿಮಗೆ ಎಷ್ಟು ಸಮಾಧಾನ ಆಗುತ್ತೆ. ಹಾಗೆ ಸುಖ ಬಂದಾಗ ದುಃಖನೂ ಆಗುತ್ತೆ, ಈ ಸಮಯ ಕಳೆದು ಹೋಗುತ್ತೆ ಅಂತ. ಯಾಕಂದರೆ ಎಲ್ಲರೂ ಸುಖನೇ ಬಯಸ್ತಿರ್ತೀವಿ. ನಾವು ಸುಖನ ಸರಿಸಮಾನವಾಗಿ ನೋಡಿದಾಗ, ಅದ್ರ ಕಾನ್ಸಿಕ್ವೆನ್ಸಸ್ ನಮ್ಮನ್ನು ಎಫೆಕ್ಟ್ ಆಗದೇ ಇರೋ ಥರ ನೋಡಿದಾಗ ನಿಮಗೆ ಲೈಫ್ ತುಂಬ ಈಸಿ ಅನಿಸುತ್ತೆ. ಅಂದ್ರೆ ಓವರ್ ಆಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಅಂದ್ರೆ ಜನ ಈಗ ಕೊರಗೋರಿರ್ಬೋದು, ಅಥವಾ ಅವ್ರ ಥಾಟ್ ಪ್ರೊಸೆಸ್ ಬೇರೆ ಇರುತ್ತೆ. ನಾನು ಇದು ಆಸೆ ಪಡ್ತಾ ಇದ್ದೀನಿ, ನನಗೆ ಸಿಗ್ತಾ ಇಲ್ಲ, ನನ್ಗೆ ಈ ಕೆಲಸ ಬೇಕು, ಸಿಗ್ತಿಲ್ಲ, ಮದ್ವೆ ಆಗ್ಬೇಕು, ಆಗ್ತಾ ಇಲ್ಲ, ಹೀಗೆ ಒಂದೊಂದು ರೀಸನ್ಗಳು ಇದ್ದೇ ಇರುತ್ತೆ. ಅದು ನಾನು ಎಲ್ಲರ ಪರ್ಸೆಪ್ಷನಲ್ಲೂ ಹೇಳೋಕ್ಕಾಗಲ್ಲ. ಎಲ್ಲರ ಪರ್ಸೆಪ್ಷನಲ್ಲೂ ಲೈಫ್ ಒಂದೊಂದು ಥರ ಒಬ್ಬೊಬ್ಬರು ಯೋಚನೆ ಮಾಡ್ತಿರ್ತಾರೆ. ನನಗೆ ಏನು ಅನಿಸುತ್ತೆ ಅಂದರೆ, ನಾನು ಸ್ಪಿರಿಚುವಲ್ ಆಗಿ ಟರ್ನ್ ಆದಮೇಲೆ ನನಗೇನು ಅನಿಸುತ್ತೆ ಅಂದರೆ, ನಾವು ಈ ಕೆಲಸಕ್ಕಾಗಲಿ ಅಥವಾ ಈ ನೇಮ್ಗಾಗಲಿ ಈ ಫೇಮ್ಗಾಗಲಿ ಭಗವಂತ ಭೂಮಿ ಮೇಲೆ ಕಳಿಸಿರಲ್ಲ. ಎವ್ರಿ ಲೈಫ್ ಹ್ಯಾಸ್ ಅ ಪರ್ಪಸ್. ನಾವು ನಮ್ಮ ಪರ್ಪಸ್ನ ಕಂಡು ಹಿಡ್ಕೊಂಡ್ರೆ ನಮ್ಮ ಲೈಫ್ ತುಂಬ ಈಸಿ ಆಗುತ್ತೆ. ಇದೆಲ್ಲ ನಾವು ಹೋರಾಡ್ತಾ ಇರೋದು ಬರೀ ಮಟೀರಿಯಲ್ ಜೀವನಕ್ಕೆ ಮಾತ್ರ ಅಂತ ನನಗನ್ಸುತ್ತೆ. ಆ್ಯಂಡ್ ಮಟೀರಿಯಲ್ ಜೀವನ ಯಾವತ್ತಿದ್ರೂ ಅಷ್ಟೇ, ನಿಮಗೆ ಎಷ್ಟು ದುಡ್ಡು
ಓಕೆ 1 ಕೋಟಿ ಕೊಟ್ಟರೆ ನಿಮಗೆ ಸಂತೋಷ ಆಗುತ್ತಾ? ಇಲ್ಲ. ಆ ಸಂತೋಷ ಆ ಸಂತೋಷಕ್ಕೆ ಲಿಮಿಟೇಷನ್ ಏನು, ಬೌಂಡ್ರೀಸ್ ಏನು ಅನ್ನೋದು ನಾವು ತಿಳ್ಕೊಬೇಕು. ಆ ಸಂತೋಷಕ್ಕೆ ನಾವು ಬೌಂಡ್ರೀಸೇ ಹಾಕಲಿಲ್ಲ ಅಂತಂದರೆ ನಿಮ್ಗೆ ಏನು ಸಂತೋಷ ಬಂದರೂ ಸಂತೋಷ ಆಗಲ್ಲ. ಆಮೇಲೆ ಇವಾಗಿನ ಜೀವನ ಹೆಂಗಿದೆ ಅಂತಂದರೆ ನಾವು ನಮ್ಮ ಹತ್ರ ಇದ್ದಿದ್ದಕ್ಕೆ ಸಂತೋಷ ಪಡಲ್ಲ, ಬೇರೆಯವ್ರ ಹತ್ರದಿಂದ ನೋಡಿ ಇಲ್ಲ ಅಂತ ಕೊರಗ್ತೀವಿ. ಸೊ ನಮ್ಮ ಹತ್ರ ಇರೋದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಕೊಡಬೇಕು, ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಹತ್ರ ಒಂದು ಹೊತ್ತು ಊಟ ಇದೆಯಾ, ಹಾಕ್ಕೊಳ್ಳೋಕೆ ಬಟ್ಟೆ ಇದೆಯಾ, ಹೋಗಲಿ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನಾನಿವತ್ತು ಜೀವಂತವಾಗಿ ಎದ್ದಿದ್ದೀನಲ್ಲ ಅಂತ ನಾವು ಗ್ರೇಟ್ಫುಲ್ ಆಗಿರಬೇಕು. ಯಾಕಂದರೆ ಎಷ್ಟೋ ಜನ ಮಲಗಿದವ್ರು ಹೇಳೋದೇ ಇಲ್ಲ. ಸೊ ನಮ್ಮ ಜೀವನ ನಾವು ಉಸಿರಾಡ್ತಿದ್ದೀವಲ್ಲ ಅನ್ನೋದಕ್ಕೆ ಅಲ್ಲಿಂದ ಹಿಡಿದು ನೀವು ರಾತ್ರಿ ಮಲಗೋವರೆಗೂ ನೀವು ಒಂದೊಂದೊಂದೊಂದೇ ಲೆಕ್ಕ ಮಾಡ್ತಾ ಹೋದರೆ ನಿಮ್ಮ ಲೈಫಲ್ಲಿ ಏನು ಇಲ್ಲ ಅಂತ ಅನಿಸುತ್ತೆ. ಸುಮ್ಮನೆ ಯಾವುದಕ್ಕೋ ಕೊರಗ್ತೀವಲ್ಲ ಅಂತ ಅನಿಸುತ್ತೆ ನನಗೆ. ಓಕೆ, ಇವಾಗ ನೀವು ಸೀರಿಯಲಲ್ಲಿ ಇವಾಗ ಸೀತಾರಾಮ ಸೀರಿಯಲಲ್ಲಿ ನೀವು ಸುಲೋಚನಾ ಪಾತ್ರ ಸ್ವಲ್ಪ ಬಡತನದಿರುವಂಥ ಪಾತ್ರ. ಇನ್ಯಾವುದೋ ಒಂದು ಸೀರಿಯಲಲ್ಲಿ ನೀವು ರಿಯಲ್ ಆಗಿ ಒಂದು ಒಳ್ಳೆ ಶ್ರೀಮಂತ ಮಹಿಳೆ ಪಾತ್ರನ ನಿಭಾಯಿಸ್ತೀರಾ ಅಂತ ಅನ್ಕೋತೀರಾ. ಬಟ್ ಕೆಲವರು ಇನ್ನೂ ಇದ್ದಾರೆ ಅದು ನಿಜವಾಗ್ಲೂ ಸತ್ಯ ಆಗಿರ್ಬೋದು ಅಂತ, ಅಂದ್ರೆ ಒಂದು ಒಳ್ಳೆ ಏನೋ ಲೈಫ್ ಲೀಡ್ ಮಾಡ್ತಿದ್ದಾರೆ ಕಲಾವಿದರು ಅಂತ ಅನ್ಕೋತಾರೆ. ಬಟ್ ರಿಯಾಲಿಟಿ ಹಾಗಿರಲ್ಲ. ಬೇರೆಯವ್ರದ್ದು ಹೇಗೆ ವರ್ಕ್ ಇರುತ್ತೋ ಹಾಗೆ ನಿಮ್ದು ಕೂಡ ಒಂದು ವರ್ಕ್ ಅಷ್ಟೇನೆ. ಸೊ ಏನ್ ಹೇಳ್ತೀರಾ? ಆದರೆ ನಾವು ಆ ಪಾತ್ರ ಮಾಡ್ತೀವಿ, ಬಿಟ್ಟು ಬರ್ತೀವಿ. ನಾವು ಮಾಮೂಲು ನಿಮ್ಮ ಥರನೇ ಮನೆಯಲ್ಲಿ ಜಗಳ ಮಾಡ್ತೀವಿ, ನಗ್ತೀವಿ, ಹೇಗೆ ಬೇಕಾಗಿ ನೈಟಿ ಹಾಕ್ಕೊಂಡು ತಿರುಗಾಡ್ತೀವಿ, ತಲೆ ಒಂದೊಂದು ದಿನ ಬಾಚ್ಕೊಳ್ಳೋಕೆ ಟೈಮ್ ಇರಲ್ಲ, ಎಲ್ಲ ಮಾಡ್ತೀವಿ ನಾವು ನಿಮ್ಮ ಥರನೇ. ಬಟ್ ನೀವು ನೋಡೋದು ಲೆನ್ಸ್ ಸ್ವಲ್ಪ ಚೇಂಜ್ ಮಾಡಬೇಕಷ್ಟೇ. ನಾನು ದಿನ ಬೆಳಗ್ಗೆ ರಂಗೋಲೆ ಹಾಕ್ತೀನಿ, ಮಗಳಿಗೆ ಅಡುಗೆ ಮಾಡ್ತೀನಿ, ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ, ಎಲ್ಲರದ್ದು ಲೈಫ್ ನಡೆದಿದ್ದೆ. ಲೈಫಲ್ಲಿ ನಾವೇನು ಎಕ್ಸ್ಟ್ರಾ, ಹೌದು ಸ್ಕ್ರೀನ್ ಮೇಲೆ ನಾವು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಕಾಣಿಸ್ಕೋತೀವಿ. ಯಾಕೆ ಅಂತಂದರೆ ಅದು ನೀವು ನಮಗೆ ಕೊಟ್ಟಿರೋ ಪ್ರೀತಿಗೋಸ್ಕರ ಅಷ್ಟೇ. ನೀವು ನಮ್ಮ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ, ಪ್ರೀತಿಗೆ ನಾವು ನಿಮ್ಮ ಕಣ್ಣಿಗೆ ಸ್ಪೆಷಲಾಗಿ ಕಾಣಿಸ್ತೀವಿ. ಅದರ್ವೈಸ್ ನಾವು ನಿಮ್ಮ ಥರ ಹ್ಯೂಮನ್ ಬೀಯಿಂಗ್ಸ್ ಅಷ್ಟೇ. ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲೋ ಒಂದು ಕಡೆ ಹೋಗಿರ್ತೀರಾ, ಹೋಟೆಲ್ಗೋ ಕೆಫೆಗೆ ಹೋಗಿರ್ತೀರಾ, ಫೋಟೋಸ್ ಅಪ್ಲೋಡ್ ಮಾಡ್ತೀರಾ, ಆಮೇಲೆ ಒಂದು ಟೂರ್ ಮಾಡಿರ್ತೀರಾ, ಆ ಟೂರ್ ಫೋಟೋಸ್ ಅಪ್ಲೋಡ್ ಮಾಡ್ತೀರಾ. ಬಟ್ ಜನರಿಗೆ ವಾವ್ ಇವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನ್ಸುತ್ತೆ. ಬಟ್ ಅದ್ರ ಹಿಂದಿನ ಸ್ಟ್ರಗಲ್ ಗೊತ್ತೇ ಆಗಲ್ಲ. ಅದು ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಅಂತ ಗಾದೆ ಮಾತೇ ಇದೆ. ಸೊ ಇವಾಗಿನ ಜನ ಸೋಷಿಯಲ್ ಮೀಡಿಯಾ ನೋಡಿ ಮರಳಾಗ್ತಾರೆ. ಹಿಂದಿನ ಕಾಲದಲ್ಲಿ ಜಾತ್ರೆಗೆ ಮರಳಾಗಬೇಡ ಅಂತ ಹೇಳ್ತಿದ್ರು. ಸೊ ಹಾಗೆ ಇವಾಗ ಸೋಷಿಯಲ್ ಮೀಡಿಯಾದಕ್ಕೆ ಮರಳಾಗಬೇಡಿ ಅಂತ ನಾನು ಹೇಳ್ತೀನಿ. ಅದರಲ್ಲಿ ಇರೋದೆಲ್ಲ ಖುಷಿಯಿಂದ ಕಾಣೋದೆಲ್ಲ ಖುಷಿಯಾಗಿರಲ್ಲ. ಯಾರಿಗೆ ಗೊತ್ತು ಎಷ್ಟೋ ಜನ ನಗ್ನಾಗ್ತಾ ಫೋಟೋ ಅಪ್ಲೋಡ್ ಮಾಡೋರು ಹಿಂದೆ ಎಷ್ಟು ನೋವಿರುತ್ತೆ, ಅವ್ರು ಎಷ್ಟು ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದಾರೆ ಅಂತ. ಸೊ ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕಿಂತ ಬೆಟರ್ ನೀವು ಒಂದು ಮಾತು ಹೇಗಿದೆಯಾ, ಏನಾದರೂ ನಿನ್ನ ಲೈಫ್ ಚೆನ್ನಾಗಿದೆಯಾ, ಒಬ್ರಿಗೊಬ್ರು ಕೇಳೋದ್ರಲ್ಲಿ ನಾನು ನಂಬಿಕೆ ಇಡ್ತೀನಿ. ಯಾಕಂದರೆ ಅದು ಒಂದು ಮಾತು ಸಾಕು, ಎಲ್ಲೋ ಯಾರಿಗೋ ಏನೋ ಮಾಡ್ಕೊಳ್ಳೋದ್ರಿಂದ, ಯಾರಿಗೋ ಏನೋ ಕಷ್ಟದಿಂದ ಸ್ವಲ್ಪ ದೂರ ಇಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ನಡೀತಿದೆ ನಿನ್ನ ಲೈಫೇ, ಓಕೆನಾ, ಏನಾದರೂ ಹೆಲ್ಪ್ ಬೇಕಾ, ಹೇಗಿದೆಯಾ ಅಂತ ಕೇಳಿದ್ರೆ ಸಾಕು ಒಬ್ರಿಗೊಬ್ರು. ಬಟ್ ಇವಾಗ ಅದೆಲ್ಲ ಅನ್ಫಾರ್ಚುನೇಟ್ಲಿ ಇಂಟರ್ನೆಟ್ ವರ್ಡಿಂದ ಕಮ್ಮಿ ಆಗಿ ಹೋಗಿದೆ. ಹೌದು, ಗಂಟೆಗಟ್ಟಲೆ ನಾವು ಮೊಬೈಲಲ್ಲಿ ಟೈಮ್ ಕಳೀತಾರೆ ಹೊರತು ಪಕ್ಕದಲ್ಲಿರೋ ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ, ಪಕ್ಕದಲ್ಲಿರೋ ಮಕ್ಕಳಿಗೆ ಮಾತಾಡಲ್ಲ. ಸೊ ಅದೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಆದರೆ ಇದನ್ನು ಹೇಗೆ ಸರಿಪಡಿಸೋ ದಾರಿ ಏನು ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಬಟ್ ನಮ್ಮನ್ನು ನಾವು ಸರಿಪಡಿಸ್ಕೊಂಡ್ರೆ, ಹಾಗೆ ಒಬ್ಬೊಬ್ಬರು ಅವ್ರ ಮನೇಲಿ ಅದನ್ನು ಅಥವಾ ಅವ್ರ ಪಾಡಿಗೆ ಅವ್ರು ಅದನ್ನು ಸರಿಪಡಿಸ್ಕೊಂಡ್ರೆ ಮೋಸ್ಟ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರಬಹುದು ಏನು. ಇವಾಗ ಇವತ್ತಿನ ಯುವ ಜನತೆ ಮೇಡಮ್ ಎಜುಕೇಶನ್ ವಿಚಾರದಲ್ಲಿ ಒಂದೊಂದ್ಸಲ ಎಜುಕೇಶನ್ ಪಡೆದೇ ಇನ್ಯಾವುದೋ ಒಂದು ಇದು ಗೀಳಿಗೆ ಬಿದ್ದುಬಿಡ್ತಾರೆ, ಎಜುಕೇಶನ್ ಪಡೆಯೋದಿಲ್ಲ. ಇನ್ನು ಮದುವೆ ವಿಚಾರ ಬಂದಾಗ ದುಡ್ಕೋದುಂಟು, ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗಿದ್ರ ಹತ್ರ ಆನ್ಸರ್ ಇಲ್ಲ. ಯಾಕಂದರೆ ಇವೆಲ್ಲ ಸಮಸ್ಯೆ ಪರಿಹಾರ ಆಗೋವಂಥದ್ದು ನೀವು ರೂಟ್ ಸಮೇತ ಪರಿಹಾರ ಮಾಡೋಕ್ಕೆ ಇದನ್ನ ಕಷ್ಟ. ಯಾಕಂದರೆ ಎಜುಕೇಷನ್ನು ಸಂಸ್ಕಾರ ಮೋಸ್ಟ್ ಆಫ್ ದ ಎಜುಕೇಷನ್ಗಿಂತ ಸಂಸ್ಕಾರ ಮನೆಯಲ್ಲಿ ಯಾವ ಥರ ಸಂಸ್ಕಾರ ಬಂದಿರುತ್ತೆ ಅದೇ ಥರ ಮಕ್ಕಳಿಗೆ ಹೋಗುತ್ತೆ ಅಂತ ಕೇಳಿದ್ದೀವಿ. ಬಟ್ ಇವಾಗಿನ ಜನ್ರೇಷನ್ ಹೆಂಗಿದೆ ಅಂದರೆ ಸಂಸ್ಕಾರ ಮನೆಯಲ್ಲಿ ಚೆನ್ನಾಗಿದ್ರು ಹೊರಗಡೆ ಸಹವಾಸದಿಂದ ಕೆಟ್ಟೋಗಿರ್ತಾರೆ. ಸೊ ಯಾವ ಕಡೆಯಿಂದ ಯಾವ ಥರ ಎಫೆಕ್ಟ್ ಆಗುತ್ತೆ ಹೇಳಕ್ಕೆ ಬರಲ್ಲ. ನಾನು ಅದಕ್ಕೆ ಹೇಳ್ತಿರೋದು, ಆದಷ್ಟು ನಮ್ಮ ಸನಾತನ ಧರ್ಮನ ನಾವು ಅಳವಡಿಸ್ಕೊಂಡ್ರೆ ಮೋಸ್ಟ್ಲಿ ಇಂಥ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ಬೋದು ಅಂತ ನನಗನ್ಸುತ್ತೆ. ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಿದ್ವಿ ನಾವು. ಲೈಕ್ ಆಲ್ ಆಫ್ ಅಸ್ ಆರ್ ಈಕ್ವಲಿ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ. ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ
ಫೇಮ್ ವೈಸ್ ಹೇಗೆ ಇದಾಗುತ್ತೆ? ಬಿಕಾಸ್ ನೀವು ಬಿಫೋರ್ ಸೋಷಿಯಲ್ ಮೀಡಿಯಾ ಹ್ಯಾಡ್ ಟೇಕನ್ ಓವರ್, ಅವಾಗ್ಲಿಂದಾನು ಇದ್ದೀರಾ. ಅಂಡ್ ಇವಾಗ ನಾವು ಫೇಮ್ ವೈಸ್ ಅಂತ ಇದನ್ನ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಏನಾದ್ರೂ ಅದಕ್ಕೆ ಆಡ್ ಆನ್ ಆಗುತ್ತಾ? ಹೌದು, ನಾನು ಖಂಡಿತ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆ. ಯಾಕಂತಂದರೆ ನಾವು ಆರ್ಟಿಸ್ಟ್ ಆಗೋಕ್ಕೆ ಮುಂಚೆಯಿಂದನೂ ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇವಾಗ ಜಸ್ಟ್ 10 ಇಯರ್ಸ್ ಬ್ಯಾಕ್ ಅಂತ ಅಂದ್ಕೊಳ್ಳಿ, ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ. ಜನ ಆವಾಗ ನಮ್ಮನ್ನು ಆಚೆ ಹೋದರೆ ಮಾತಾಡಿಸ್ತಿದ್ರು. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಹೆಂಗಾಗೋಗಿದೆ ಅಂತಂದರೆ ಅದರಲ್ಲಿ ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೋಬೇಕು. ಯಾಕೆ ಅಂತಂತಂದರೆ ಇವಾಗಿಂದು ಇದು ಟ್ರೆಂಡ್ ಹಂಗೆ ನಡೀತಿದೆ. ನೀವು ಅದರಲ್ಲಿ ಪ್ರಮೋಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮನ್ನು ಯಾರೂ ನೋಡೋಲ್ಲ ಅಂತ ಅಂದ್ಬಿಟ್ಟು. ಬಟ್ ಇನ್ನೂ ಒಂದು ಸ್ಯಾಡ್ ಪಾರ್ಟ್ ಏನಾಗಿದೆ ಅಂತಂದರೆ ಯಾರ್ಯಾರೋ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಶುರು ಮಾಡಿ ಹೆಂಗೆಂಗೋ ಮಾಡಿ ಅವ್ರನ್ನೇ ಜನ ಜಾಸ್ತಿ ಅಂದರೆ ವ್ಯಾಲ್ಯೂ ಇಲ್ದವ್ರಿಗೂ ವ್ಯಾಲ್ಯೂ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದನ್ನು ಹೆಂಗೆ ಹೇಳ್ಬೇಕು ನಂಗೆ ಗೊತ್ತಾಗ್ತಾಯಿಲ್ಲ. ಇವಾಗ ಹುಚ್ಚುಚ್ಚರಂಗೆ ಏನೇನೋ ರೀಲ್ ಹಾಕ್ತಾರಲ್ಲ, ಅಂಥವರಿಗೆ ಹೈಯೆಸ್ಟ್ ವ್ಯಾಲ್ಯೂ ಇದೆ ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ. ಕಾಂಟೆಂಟ್ ಥರ ಅದು ಅರ್ಥನೂ ಇರಲ್ಲ, ಏನೂ ಇರಲ್ಲ. ಒಂದೊಂದು ಸಲ ಭಯ ಆಗುತ್ತೆ ನನಗೆ. ಇವಾಗ ನಮಗೆ ಹಿಂಗೆ ಅನಿಸುತ್ತೆ, ಇನ್ನು ನನ್ನ ಮಗಳ ಏಜೆಲ್ಲ ಬಂದುಬಿಟ್ರೆ ಇಟ್ ಈಸ್ ಸೋ ಹಾರಿಬಲ್. ಇವಾಗ AI ಎಲ್ಲ ಬಂದ್ಬಿಟ್ಟು ಯಾರು ಏನು ಬೇಕಾದರೂ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಸೊ ನನಗೆ ನಂಗೆ ಭಯ ಆಗುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೆಳವಣಿಗೆ ನೋಡಿದ್ರೆ. ಹೇಗೆ ಅಂದರೆ ಇವಾಗ ಇನ್ನೊಂದು ಸೋಷಿಯಲ್ ಮೀಡಿಯಾ ಶೇರಿಂಗ್ ಅಂತ ಬಂದಾಗ ನೀವು ನಿಮ್ಮ ಲೊಕೇಶನ್ಸ್ನೆಲ್ಲ ಎಷ್ಟೊಂದು ಸತಿ ಶೇರ್ ಮಾಡ್ತೀರಾ ಇಲ್ಲ. ಸೊ ಡು ಯು ಥಿಂಕ್ ದಟ್ ಅದು ಒಂದು ಆರ್ಟಿಸ್ಟ್ಗೆ ಇಲ್ಲ, ಇಟ್ ಈಸ್ ನಾಟ್ ರಿಕ್ವೈರ್ಡ್ ಅಲ್ಲ. ಇಟ್ ಈಸ್ ನಾಟ್ ರಿಕ್ವೈರ್ಡ್. ಫಸ್ಟು ನಂದಷ್ಟೇ ಹೇಳ್ತಾ ಇದ್ದೀನಿ. ನಾನು ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಇದು ಬೇಕಾ, ಇದು ಬೇಕಾ, ಯೂಸ್ ಆಗುತ್ತಾ ಅಂತಲೇ ನಾನು ಯೋಚನೆ ಮಾಡೋದು. ಯಾಕೆ ನಾವು ಯಾರಿಗೆ ತೋರ್ಸೋಕ್ಕೆ ಇದೆಲ್ಲ ಮಾಡ್ತಾಯಿದ್ದೀವಿ? ಏನೋ ನಮ್ಮ ಖುಷಿಗೇನೋ ಮಾಡ್ತಾಯಿದ್ದೀವಿ, ಓಕೆ ಫೈನ್. ಬಟ್ ಅದು ಹೆಂಗೆ ನಮ್ಮ ಖುಷಿಗೆ ಅಂತ ಸ್ಟಾರ್ಟ್ ಆಗಿದ್ದು ಇವಾಗ ಬೇರೆಯವ್ರ ಖುಷಿ ಮೇಲೆ ಡಿಪೆಂಡ್ ಆಗೋಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾನೇ ಹಾಗೆ. ಇವಾಗ ಲೈಕ್ಸ್ ಬರಲಿಲ್ಲ ಅಂದರೆ ಎಷ್ಟೋ ಇನ್ಸಿಡೆಂಟ್ ಆಗಿದೆ, ಲೈಕ್ಸ್ ಬಂದಿದ್ದಕ್ಕೂ ಎಷ್ಟೋ ಇನ್ಸಿಡೆಂಟ್ ಆಗಿದೆ. ಅದು ಲೈಕ್ಸ್ ಬರಲಿ ಅಂತ ಜನ ಏನೇನೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಇದೆಲ್ಲ ಬೇಕಾ ಅಂತ ನಮ್ಮನ್ನು ನಾವು ಫಸ್ಟ್ ಕ್ವೆಶ್ಚನ್ ಮಾಡ್ಕೋಬೇಕು ಅಂತ ಅನಿಸ್ಬಿಟ್ಟಿದೆ. ಅವಾಗಲೇ ಒಂದು ಮಾತು ಹೇಳಿದ್ರಿ, ನಿಮ್ಮ ಮಗಳು ಚಿಕ್ಕ ವಯಸ್ಸಲ್ಲಿ ಶಿ ಯೂಸ್ ಟು ಕಮ್ ಶೂಟ್ಗೆ ಅಂತ ಇಲ್ಲ. ಸೊ ಅವಾಗ್ಲಿಂದ ಇವಾಗ ಮಗಳಿಗೆ ಏನಾದರೂ ನಿಮ್ಮ ಪ್ರೊಫೆಷನ್ ನೋಡಿ ಇಲ್ಲ ಅವಳಿಗೆ ಹಾಗೇನಿಲ್ಲ. ಅವಳು ಎಂಜಾಯ್ ಮಾಡ್ತಾಳೆ. ಅದು ನನ್ನ ಸುಲೋಚನಾ ಕ್ಯಾರೆಕ್ಟರ್ನಂತೂ ತುಂಬ ಎಂಜಾಯ್ ಮಾಡ್ತಾಳೆ. ಅವಳಿಗೆ ಸ್ಕೂಲಲ್ಲೆಲ್ಲ ಹೇಳಿದ್ದೀನಿ, ಯಾರಾದರೂ ಬೈದರೆ ಹೇಳ್ಬೇಡ, ನಮ್ಮಮ್ಮ ಒಳ್ಳೆಯವರು ಅಂತ ಹೇಳು ಅಂತಲೇ ಹೇಳಿದ್ದೀನಿ. ಬಟ್ ಆ ಥರ ಯಾವುದೇ ಇನ್ಸಿಡೆಂಟ್ ಆಗಿಲ್ಲ. ಬಟ್ ಅವ್ರ ಸ್ಕೂಲಲ್ಲೆಲ್ಲ ಕೇಳ್ತಿರ್ತಾರಂತೆ, ನಿಮ್ಮಮ್ಮ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ತಾರಂತೆ. ಬಟ್ ಅವಳು ಯಾವತ್ತೂ ಆ್ಯಕ್ಟಿಂಗಿಗೆ ಬರ್ತೀನಿ ಅಂತ ಹೇಳಿಲ್ಲ. ಅವಳಿಗೆ ಸ್ಟಡೀಸು ಇಷ್ಟ, ಬುಕ್ಸ್ ಓದೋದು ಇಷ್ಟ. ಶಿ ಈಸ್ ವೆರಿ ಗುಡ್ ಇನ್ ಸ್ಟಡೀಸ್. ಸೊ ಅವಳಿಗೆ ಏನು ಇಷ್ಟನೋ ಅದು ಇಷ್ಟ, ಅದು ನನಗೂ ಇಷ್ಟ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಫಾಲೋವರ್ಸ್ ಅಂತೆಲ್ಲ ಹೇಳಿದ್ರಿ. ಈ ಫ್ಯಾನ್ ಫಾಲೋವರ್ಸ್ ನೋಡ್ಕೊಂಡು ಇವಾಗ ಮಣೆ ಹಾಕೋದು ಅಂತ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಈಗ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡೋದಿರ್ಬೋದು, ಅಥವಾ ನಿಮ್ಗೆ ಯಾವುದೋ ಒಂದು ಸೀರಿಯಲ್ ಸಿನಿಮಾ ಅವಕಾಶಗಳು ನಮಗೆ ಯಾರು ಮಾಡಿಲ್ಲ ಸೋಷಿಯಲ್ ಮೀಡಿಯಾದಿಂದ. ಇನ್ನು ನಾವು ಮಾಡಿರೋ ಕ್ಯಾರೆಕ್ಟರಿಂದ ನಮಗೆ ಗೌರವ ಕೊಟ್ಟು ಕರೀತಾರೆ ಹೊರತು ಸೋಷಿಯಲ್ ಮೀಡಿಯಾದಿಂದ ನಮಗಂತೂ ಯಾರೂ ಮಾಡಿಲ್ಲ ಇನ್ನೂವರೆಗೂ. ಸ್ಪೆಷಲಿ ನನಗಂತೂ ಯಾರೂ ಮಾಡಿಲ್ಲ. ಇದ್ದಾರೆ ಸುಮಾರು ಜನ ಇವಾಗ ಸೋಷಿಯಲ್ ಮೀಡಿಯಾದಿಂದ ಅದರಿಂದನೇ ದುಡ್ಡು ಸಂಪಾದನೆ ಮಾಡೋರು ಇದ್ದಾರೆ. ಬಟ್ ನಂಗಂತೂ ಇನ್ನೂವರೆಗೂ ₹1 ಬಂದಿಲ್ಲ. ಓಕೆ ಮೇಡಮ್, ಇವಾಗ DM ಕೊಲಾಬ್ರೇಷನ್ಸ್ ಅಂತೆಲ್ಲ ಒಂದಷ್ಟು ಕೇಳ್ತೀವಿ. ಅಂದ್ರೆ ಈಗ ಪ್ರೊಡಕ್ಷನ್ ಹೌಸ್ ಅಥವಾ ಚಾನಲ್ ನಮ್ದು ಕಾಸ್ಟ್ಯೂಮ್ ಕೊಟ್ಟಿಲ್ಲ ಅಂತಂದ್ರೆ ಕ್ಯಾರೆಕ್ಟರ್ಗೆ ಈಗ ಆರ್ಟಿಸ್ಟೇ ಹಾಕೊಳ್ಬೇಕಾಗತ್ತೆ. ಸೊ ಅದು ಎಷ್ಟು ಕಷ್ಟ ಅಂದ್ರೆ ನಾನು ಒಂದು ಆರ್ಟಿಸ್ಟ್ ಹೇಳೋದನ್ನ ಕೇಳಿದೀನಿ. ಈಗ DM ಕೊಲಾಬ್ರೇಷನ್ ಅಂತ ಹೇಳ್ತಾರೆ, ಬಟ್ ಏನಾಗುತ್ತೆ ಅಂತಂದ್ರೆ ಕೊಲಾಬ್ರೇಷನ್ ಅಂತ ಬಂದಾಗ ಆ ಬಟ್ಟೆ ನಾವು ತಗೊಳ್ತೀವಿ ಅಥವಾ ಜ್ಯುವೆಲರಿ ತಗೊಳ್ತೀವಿ, ಒಂದು ಸ್ವಲ್ಪ ಡ್ಯಾಮೇಜ್ ಆದ್ರೂ ನಾವು ಅದಕ್ಕೆ ನಾವೇ ಪೇಮೆಂಟ್ ಮಾಡಬೇಕು. ಜೊತೆಗೆ ನಾವು ಕಾಸ್ಟ್ಯೂಮ್ ಹಾಕೋತೀವಿ, ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಆದ್ರೂ ಕೂಡ ನಾವು ಅದನ್ನ ಫೋಟೋಸ್ ತಗೋಬೇಕು, ರೀಲ್ಸ್ ಮಾಡಬೇಕು, ಇನ್ನೇನೋ ವಿಡಿಯೋ ಮಾಡಬೇಕು, ಮಾತಾಡಬೇಕು, ಅವ್ರಿಗೆ ಕೊಡಬೇಕು. ಬಟ್ ಆ ಶೂಟ್ ಡೇ ಅವ್ರಿಗೆ ಟೈಮ್ ಕೂಡ ಇರಲ್ಲ ಅಂತ ಹೇಳ್ತಾರೆ. ಹೌದು ಕಷ್ಟ. ನನಗೂ ಒಂದಿಷ್ಟು ಬಂದಿದೆ. ನಾನು ಒಂದಿಷ್ಟು ಸುಮಾರು ಮಾಡಿದ್ದೀನಿ. ಬಟ್ ಅದೇ ನನಗೆ ಅನಿಸುತ್ತೆ, ಕೊಲಾಬ್ರೇಷನ್ ಅಂತ ತೊಗೊಂಡ್ರೆ ಅದಕ್ಕೆ ಅಂತ ಒಂದು ದಿನ ಮೀಸಲಿಡಬೇಕು. ಓಕೆ, ಮದುವೆ ಆಗದಿರೋರು ಯಂಗ್ ಹುಡುಗಿಯರಿಗೆ ಅದು ಒಂಥರ ಇಷ್ಟ. ಮೇಕಪ್ ಆಗೋದು, ರೆಡಿ ಆಗೋದು ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಅವ್ರು ರೆಡಿ ಆಗಿಬಿಟ್ಟು ಮಾಡ್ತಾರೆ. ಬಟ್ ನಮ್ಮಂಥ ಸಂಸಾರಸ್ಥರಿಗೆ ಸ್ವಲ್ಪ ಕಷ್ಟ. ಯಾಕಂದರೆ ನಾವು ಶೂಟಿಂಗ್ ಇದ್ದಾಗೂ ಟೈಮ್ ಕೊಡೋಕ್ಕಾಗಲ್ಲ, ಮನೇಲಿದ್ದೂ ನಾವು ಶೂಟ್ ಮಾಡ್ತೀವಿ ಅಂತಂದರೆ ನಮಗಿನ್ನೂ ಕಷ್ಟ ಆಗುತ್ತೆ. ಸೊ ನಾನು ಎಲ್ಲೋ ಒಂದೊಂದು ಮಾಡ್ತೀನಿ, ತುಂಬ ಮಾಡೋಕ್ಕೆ ಹೋಗಲ್ಲ ಕೊಲಾಬ್ರೇಷನ್ ಎಲ್ಲ.
ಸೊ ಬಂದ್ರೂ ನಾನು ಮೋಸ್ಟ್ ಆಫ್ ದ ಪೀಪಲ್ಗೆ ನಾನು ದುಡ್ಡು ತೊಗೊಳ್ದೆ ಮಾಡಿಕೊಟ್ಟಿದ್ದೀನಿ ಅಂತಲೂ ಹೇಳ್ಬೋದು. ಓಕೆ. ಹೀಗೆ ಸದಾ ನಿಮ್ಮ ಪ್ರೀತಿ ತೋರಿಸ್ತಾರೆ, ನಿಮ್ಮ ಆಶೀರ್ವಾದ ಯಾವಾಗಲೂ ಇಲ್ಲಿ ಸೋಷಿಯಲ್ ಮೀಡಿಯಾ ಇಲ್ದಾಗೂ ನಮ್ಮನ್ನು ನೆನೆಸ್ಕೊಂಡಿದ್ದೀರಾ, ಇವಾಗೂ ನಮ್ಮನ್ನು ನೆನೆಸ್ಕೊಂಡಿದ್ದೀರಾ. ದಯವಿಟ್ಟು ನಾವು ಯಾವತ್ತೂ ನಿಮ್ಮ ಪ್ರೀತಿಗೆ ಚೂರರಣಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ, ನಿಮ್ಮಿಂದನೇ ನಾವು.